ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಇದು ಬಂದು ಸ್ಕೂಲ್ದು ಲಾಸ್ಟ್ ಡೇ ಅಂತ ಇತ್ತು, ದೀಪಾವಳಿ ರಜೆ ಸ್ಟಾರ್ಟ್ ಆಯಿತು. ಸ್ಕೂಲಲ್ಲಿ ದಿವಾಳಿ ಪಾರ್ಟಿ ಅಂತ ಮಾಡಿದ್ರು, ಅದ್ರ ಜೊತೆಗೆ ದಿಯಾ ಆ್ಯಕ್ಟಿವಿಟಿ ಅಂತ ಮಾಡಿಸಿದ್ರು. ಸೊ ಒಂದು ಪಣತಿಗೆ ಪೇಂಟಿಂಗ್ ಮಾಡಿಸಿದ್ರು. ಸೊ ತುಂಬ ಚೆನ್ನಾಗಿ ಖುಷಿಯಾಗಿ ಸ್ಕೂಲಿಂದ ಹೊರಗಡೆ ಬಂದರು. ಸೊ ಅದೇ ಹೇಳ್ತಾಯಿದ್ರು, ಮನೆಗೆ ಹೋಗಿನೂ ನಮಗೆ ಕೊಟ್ಟಿದ್ದಾರೆ, ಅದೇ ರಿಪೀಟ್ ಮಾಡಬೇಕು ದೀಪ ಹಚ್ಚಿದ್ದು, ಮತ್ತು ಅದನ್ನು ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕಂತ ಹೇಳ್ಯಾರ ಸ್ಕೂಲ್ನಲ್ಲಿ ಅಂತ ಹೇಳ್ತಾಯಿದ್ರು. ಏನದ ಹಿಂಗೆ ಮಾಡಬೇಕಾ? ಸರ್ಕಲ್ ಓಕೆ. ಏನು ಮಾಡತ್ತಿ ಈಗ? ಪೇಂಟಿಂಗ್. ಓಕೆ, ನೀನು ಅದು ಮಾಡಕ್ಕ ಮಾಡಿ ನೋಡೋಣ ಹೆಂಗೆ ಮಾಡ್ತೆ. ಇರ್ಲಿ, ಹೇಳ, ಹಚ್ಚು, ನಡೀತೈತೆ. ಪೇಂಟ್ ಚೆನ್ನಾಗಾಗಬೇಕಲ್ಲ. ಓಕೆ, ಈ ಪೇಂಟಿಂಗ್ ಮಾಡಮ್ಮ, ಅದು ಚೆನ್ನಾಗಾಗಲ್ಲ. ಈ ಥರ ಪೇಂಟಿಂಗ್ ಮಾಡಬೇಕು. ಇದು ಬೇಡ, ಇದು ಹಾಂ, ಇದು ಬೇಡ, ಇದೇ ಯೂಸ್ ಮಾಡಿರಿ ಇಬ್ರು. ಇದು ಮಾಡಿರಿ. ಓಕೆ, ಅದೇ ಯೂಸ್ ಮಾಡಿರಿ ಇಬ್ರು. ಮಕ್ಕಳು ಪೇಂಟಿಂಗ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ, ಗ್ಯಾಲರಿಯಲ್ಲಿ ಕೂತ್ಬಿಟ್ಟಿದ್ದಾರೆ, ಚೆನ್ನಾಗಿ ಗಾಳಿ ಬರ್ತಾ ಇದೆ. ಸೊ ಸ್ಕೂಲಿಂದ ಫ್ರೆಶ್ ಅಪ್ ಆದ್ಗಳೇ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ, ನನ್ನ ಕೆಲಸನ ನಾನು ಮಾಡಿಬಿಡ್ತೀನಿ. ಸೊ ಇವತ್ತು ನೈಟೇ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರ ಮನೆಗೆ. ಹಾಗಾಗಿ ಒಂದಿಷ್ಟು ಎಕ್ಸ್ಟ್ರಾ ಕೆಲಸ ಇದ್ದು, ಬಟ್ಟೆ ತೊಳೆದಿರ್ಬೋದು, ಹಾಗೆ ಅದ್ರ ಜೊತೆಗೆ ಒಂದಿಷ್ಟು ಅಡುಗೆ ಮಧ್ಯಾಹ್ನ ಊಟಕ್ಕೆ, ಮತ್ತು ನೈಟ್ ಹಸ್ಬೆಂಡ್ ಮನೆಗೆ ಇರ್ತಾರೆ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ಅಡುಗೆ ಮಾಡಬೇಕಾಗಿತ್ತು. ಸೊ ಅದು ಒಂದಿಷ್ಟು, ಹಾಗೆ ಒಂದಿಷ್ಟು ಚೂಡ ಮಾಡಿ ಇಡಬೇಕಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬ್ಯಾಗ್ ಪ್ಯಾಕಿಂಗು ಆಗಿಲ್ಲ, ಅದನ್ನು ಮುಗಿಸ್ಕೊಳ್ತೀನಿ. ಇಷ್ಟು ಮಾಡಿಗೆ ಸಾಯಂಕಾಲ 7:30 ಆಯಿತು. ಸೊ ನಾವು ಬಸ್ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. SR ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಇದು ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಎಸ್ಪೆಷಲಿ 2 ಮಕ್ಕಳು ಈ ಥರ ನಮಗೆ ಒಂದು 4 to 4.5 ಇಯರ್ಸ್ ಮಕ್ಕಳಿದ್ದರೆ ಸೊ ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಬಸ್ಸು, ಕಾರ್ ತುಂಬಾ ಡಿಫಿಕಲ್ಟ್ ಅನಿಸುತ್ತೆ. ಯಾಕಂದರೆ ಮಕ್ಕಳು ಹಿಂದ್ಗಡೆ ಬಿಟ್ಟರೆ ಅವರು ಸೇಫ್ ಅದರಿಲ್ಲ ಅಂತ ಸ್ವಲ್ಪ ಹೆದರಿಕೆ ಅನಿಸುತ್ತೆ, ಅಥವಾ ಕುಂತೆ ಹೋಗಬೇಕಾಗುತ್ತೆ. ಬಟ್ ಇದು ಸ್ಲೀಪರ್ ತುಂಬಾ ಬೆಸ್ಟ್ ಅಂತಂದರೆ ಆರಾಮಾಗಿ ಡಬಲ್ ಸೀಟ್ ಬಸ್ ಸ್ಲೀಪರ್ನ ಬುಕ್ ಮಾಡಿಬಿಟ್ರೆ ಆರಾಮಾಗಿ ಮಕ್ಕಳು ಮನ್ಕೋತಾರೆ, ಜೊತೆಗೆ ನಾವು ಆರಾಮಾಗಿ ಕಂಫರ್ಟೇಬಲಾಗಿ ಮನ್ಕೋಬೋದು ಅಂತೇಳಿ. ಮುಂಚೆ ಏನು ಮಾಡ್ತಿದ್ದೆ, ಅವ್ರು ಚಿಕ್ಕವರಿದ್ದರು. ಸೊ ಹಾಗಾಗಿ ಕಾರ್ನಲ್ಲೇ ಬರ್ತಿದ್ವಿ ನಾವು ಯೂಶ್ವಲಿ. ಅವರೊಬ್ರು ಕರ್ಕೋತಿದ್ರು, ಕರ್ಕೊಂಡೇ ಡ್ರೈವಿಂಗ್ ಮಾಡ್ತಾಯಿದ್ರು. ಮುಂಚೆ ಒಂದಿಷ್ಟು ವೀಡಿಯೋ ಹಾಕಿದ್ದೀನಿ, ನೋಡಿರ್ಬೋದು ನೀವು. ಅವರು ಆಟೋಮೆಟಿಕ್ ಕಾರ್ ಇರೋದಕ್ಕೆ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಅವ್ರ ಬಾಜುಗೆ ಕರ್ಕೊಂಡು ಕುಂತನೇ ಡ್ರೈವ್ ಮಾಡ್ತಾಯಿದ್ರು, ನಾವೊಬ್ಬಕಿನ್ನ ಎತ್ಕೋತಾ ಇದ್ದೆ. ಸೊ ಆ ಥರ ನಮ್ಮ ಜರ್ನಿ ಇತ್ತು. ಟ್ವಿನ್ಸ್ ಲೈಫ್ ತುಂಬಾ ಡಿಫಿಕಲ್ಟ್ ಅಂತ ಹೇಳ್ಬೋದು. ಬಟ್ ಹವೆವರ್ ಮಕ್ಕಳು ದೊಡ್ಡವರಾದರು. ಸೊ ಆರಾಮಾಗಿ ನಾನು ಬಸ್ನಲ್ಲಿ ಕರ್ಕೊಂಬರೋಷ್ಟು ಕಂಫರ್ಟೇಬಲ್ ಆಗಿರುವಷ್ಟು ಬೆಳೆದಿದ್ದಾರೆ. ಸೊ ಹಾಗಾಗಿ ಈಸಿ ಅಂತ ಅನಿಸುತ್ತು. ಸೊ ಹಾಗಾಗಿ ಬಸ್ನಲ್ಲಿ ಬರ್ತಾಯಿದ್ವಿ. ಈಗ ನೋಡ್ಬೋದು, ಬೆಳಗ್ಗೆ ಆಲ್ರೆಡಿ ಎದ್ದು ಕುಂತ್ಬಿಟ್ಟಿದ್ದ ನನ್ನ ಮಗ. ಸೊ ಬೆಳಕಾಯ್ತಲ್ವ, ಹಾಗಾದರೆ ಬಿಜಾಪುರ ಬಂತು, ಮಾಮ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಲೇಟ್ ಇತ್ತು, ಬಟ್ ಅಂದರೂ ಬೇಗನೆ ಎದ್ದು ಸೊ ವೆಯ್ಟ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಾವು 6:30 ರೀಚ್ ಆದ್ವಿ. ಸೊ ಹೇಳ್ತಾ ಇದ್ದ, ಹೀಗೆ ನಾವು ಮನೆಗೆ ಹೋದ್ರೆ ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಫೈನಲಿ ನಾವು ಬಿಜಾಪುರ ರೀಚ್ ಆದ್ವಿ. ಸೊ ವೆಯ್ಟ್ ಮಾಡ್ತಾಯಿದ್ವಿ ಅಣ್ಣ. ಸೊ ಸೈಡ್ ಪಾರ್ಕಿಂಗ್ ಮಾಡಿದ್ದ ಕಾರು ಬಂದ ಅಣ್ಣ. ಸೊ ಎಲ್ಲರೂ ಸೇರಿ ಹೋಗ್ತಾಯಿದ್ವಿ. ಮಾಮ ಬಂದ, ಕಾರ್ ಬಂತು, ನಾವು ಹೋಗ್ತಾಯಿದ್ವಿ ಬಿಜಾಪುರ್ಗೆ ಅಂತೇಳಿ ಫುಲ್ ಖುಷಿಯಲ್ಲಿದ್ದರು. ಸೊ ಎಲ್ಲ ನಾವು ಒಂದಿಷ್ಟು ಗಿಫ್ಟ್ ಪ್ಯಾಕ್ ತೊಗೊಂಬಂದಿದ್ವಿ. ಸೊ ಅಣ್ಣಂದು ಮೆಡಿಕಲ್ ಶಾಪ್ ಇದೆ, ಹಾಗಾಗಿ ಒಂದಿಷ್ಟು ಗಿಫ್ಟ್ ಅಲ್ಲಿಂದನೇ ಆರ್ಡ್ರ್ ಮಾಡಿದ್ದೆ. ಇದು ಬರತ್ನೇ ತೊಗೊಂಬನ್ನಿ ಅಂತ. ಸೊ ಅದು ತೊಗೊಂಡು ಬಂದ್ವಿ. ಸೊ ಮನೆಗೆ ಹೋಗ್ತಾಯಿದ್ವಿ. ಫುಲ್ ಖುಷಿ. ಇಷ್ಟು ಅಂದರೆ ಏನು ಮಕ್ಕಳಿಗೆ ಅಜ್ಜಿ ಅಂದ್ರೇ ಆ ಊರು ಇದ್ದ ಪ್ಲೇಸನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತೆ, ಅದು ಖುಷಿನೇ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಸೊ ಫುಲ್ ಖುಷಿ. ಮತ್ತು ದಿವಾಲಿ ಸೆಲಿಬ್ರೇಷನ್ನು ಮತ್ತು ಹೊಸ ಬಟ್ಟೆ ತೊಗೋತೀನಿ ಅಂತ ಫುಲ್ ಜೋಶ್ ಒಳಗಿದ್ರು. ಯೂಶ್ವಲಿ ನಾವು ದೀಪಾವಳಿ ಶಾಪಿಂಗ್ ನಾವು ಪುಣೆಯಲ್ಲಿ ಮಾಡಲ್ಲ, ಬಿಜಾಪುರದಲ್ಲೇ ಮಾಡೋದು. ಯಾಕಂದರೆ ಅಲ್ಲೇ ಎಲ್ಲರೂ ಸೇರ್ ಮಾಡ್ತೀವಿ, ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಅಂಥೇಳಿ ನಾವು ದೀಪಾವಳಿ ಸೆಲೆಬ್ರೇಷನ್ದು ಶಾಪಿಂಗ್ ಇರ್ಬೋದು, ಸೆಲೆಬ್ರೇಷನ್ನ ಯೂಶ್ವಲಿ ಬಿಜಾಪುರದಲ್ಲೇ ಮಾಡೋದು. ಸೊ ಫೈನಲಿ ಮನೆ ಬಂತು. ಸೊ ಗೇಟ್ ತೆಗೆದು ನೋಡ್ಬೋದು ಅವರೇ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ. ಇವಳು ಬಂದು ಅಣ್ಣನ ಮಗಳು ಬಂದು ಅತ್ತಿ ಅಂತೇಳಿ ಬಂದು ನಿಂತಲು. ಸೊ ಹಾಗಾಗಿ ಒಂದು ಕ್ಲಿಪ್ ತೊಗೊಂಡೆ. ಸೊ ಇದು ಬಂದು ನೆಕ್ಸ್ಟ್ ಮಾರ್ನಿಂಗ್ 10 ಗಂಟೆ ಆಗಿತ್ತು. ಸೊ ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಹಾಗೆ ಸ್ವಲ್ಪ ಟಿಫನ್ ಮುಗಿಸ್ಕೊಂಡು ಕೂತಿದ್ವಿ.
ಸೊ ನಮ್ಮದು ಮನೆ ಎದುರುಗಡೆ ಒಂದು ಗಾರ್ಡನ್ ಮಾಡಿದ್ದಾರೆ ಅಮ್ಮ. ಸೊ ಅಲ್ಲಿ ಸೀತಾಫಲ ಗಿಡ ಇದೆ. ಸೊ ತುಂಬ ಹಣ್ಣುಗಳಿದ್ದು, ಸೊ ಅದು ನಮ್ಮ ಸಲುವಾಗಿ ಅಂತ ತೆಗೆದು ಎತ್ತಿಟ್ಟಿದ್ರು. ಸೊ ಈಗ ಆಲ್ಮೋಸ್ಟ್ ಖಾಲಿ ಆಗಿದ್ದಕ್ಕೆ ಬಂದಿದೆ ಅಂತ ಹೇಳಿದರು. ನೀವು ಬರ್ತೀರಂತೆ ಒಂದಿಷ್ಟು ಎತ್ತಿಟ್ಟಿವಿ, ತಿನ್ನಿ ಅಂತೇಳಿ. ನೋಡ್ಬೋದು ಎಷ್ಟು ರಸವಾಗಿದೆ ಅಂದರೆ, ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾವು ಎಷ್ಟು ದುಡ್ಡು ಕೊಟ್ಟರು ಈ ಥರ ಫ್ರೆಶ್ ಇರುವಂಥ ಹಣ್ಣು ಸಿಗಲ್ಲ. ಸೊ ತುಂಬಾ ಖುಷಿಯಾಗಿ ಮಕ್ಕಳಿರ್ಬೋದು, ನಾವಿರ್ಬೋದು ಎಲ್ಲರೂ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಅಪ್ಪ ಹೇಗಿತ್ತು ಹಣ್ಣು, ಸೀತಾಫಲ ಹಣ್ಣು? ಚಂದಿತ್ತಾ? ಮತ್ತು ಚಂದ ಅನಿಸ್ತು. ಮತ್ತು ಓಕೆ ಓಕೆ. ನೆಕ್ಸ್ಟ್ ಇದು ಬಂದು ದೀಪಾವಳಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಕರ್ಜಿಕಾಯಿ ತಿನ್ನಲಾರು ತುಂಬ ದಿನ ಆಗಿತ್ತು. ಹಾಗಾಗಿ ಅಮ್ಮ, ನಾನು ಮತ್ತು ನನ್ನ ವೈನಿ ಸೇರಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಸೊ ಇದು ಸ್ವಲ್ಪ ಜಾಸ್ತಿ ಮಾಡಿಟ್ರೆ ಒಂದು ವೀಕ್ ಆರಾಮಾಗಿ ತಿನ್ಬೋದು. ಸೊ ದೀಪಾವಳಿ ಅಂದರೆ ಸ್ವೀಟ್ಸು, ಚಕ್ಲಿ ಇರಬೇಕು, ಈ ಥರ ಕರ್ಜಿಕಾಯಿ, ಉಂಡೆ, ಚೂಡ ಇವಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಒಂದಿಷ್ಟು ಪಳಾರ ಅಂತ ಮಾಡ್ತಾರೆ, ಅದನ್ನು ಮಾಡ್ತಾಯಿದ್ದೀವಿ. ಸೊ ಮಕ್ಕಳು ಹಾಗೆ ಬರ್ತಾಯಿದ್ರು, ರೆಡಿ ಆಯಿತಾ ಅಮ್ಮ ಅಂತ ಕೇಳ್ತಾ ಇದ್ರು. ಅಷ್ಟು ಅವರು ಈಗರ್ನೆಸ್ ಇತ್ತು. ಕರ್ಜಿಕಾಯಿ ಯೂಶ್ವಲಿ ಅವರು ತುಂಬ ತಿಂದೇ ಇಲ್ಲ ಅಂತ ಅನ್ಕೋಬೋದು. ಸೊ ತುಂಬ ಅವರು ಈ ಥರ ಕರ್ಜಿಕಾಯಿ ನಾನು ಮಾಡಿದ್ದಿಲ್ಲ. ಸೊ ಹಾಗಾಗಿ ವೇಟಿಂಗ್ ಮಾಡ್ತಾಯಿದ್ರು. ಸೊ ಈ ಥರ ಮಾಡಿದ್ದೆ, ಯಾವ ಥರ ಮಾಡಬೇಕು ಅಂತ ಕೇಳ್ತಾನೆ ಇದ್ರು ನಮ್ಮ ಜೊತೆ ಕುಂತು. ಹಾಗೆ ಒಂದಿಷ್ಟು ಆಟ ಆಡ್ಕೋತಾ ಹೋಗೋದು ಬರೋದು ಮಾಡ್ತಾಯಿದ್ರು. ಇದು ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಜಿಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ವಿಡಿಯೋ ಆಲ್ರೆಡಿ ನಾನು ಲಾಸ್ಟ್ ಇಯರೇ ಅಪ್ಲೋಡ್ ಮಾಡಿದ್ದೆ, ಆ ಥರ ಮಾಡ್ತಾರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕರ್ಜಿಕಾಯಿ ಅಂತ. ನಿಮಗೇನಾದರೂ ಬೇಕಾದರೆ ಶಾರ್ಟ್ ವಿಡಿಯೋನೂ ಇದೆ, ಮತ್ತು ಲಾಂಗ್ ವಿಡಿಯೋನೂ ಹಾಕಿದ್ದೀನಿ, ಅದು ಯಾವ ಥರ ಮಾಡುವ ವಿಧಾನ ಅಂತ ಹೇಳಿ. ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಫ್ರೈ ಮಾಡಿದ್ಮೇಲೆ ಈ ಥರ ರೆಡಿ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು 15ರಿಂದ 1 ತಿಂಗಳಿಟ್ಟರು ಏನೂ ಕೆಡಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡ್ಬೋದು. ಇದು ಬಂದು ಚಕ್ಲಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಚಿಕ್ಕ ಮಕ್ಕಳು ಇಟ್ಕೊಂಡು ವಯಸ್ಸಾದ್ರ ತನಕ ಎಲ್ಲರೂ ಇಷ್ಟಪಡ್ತಾರೆ ಚಕ್ಲಿನ. ಹಾಗಾಗಿ ಸ್ವೀಟ್ ಜೊತೆ ಚಕ್ಲಿ ಇರಲಿ ಅಂತ ಅದನ್ನು ಕೂಡ ಮಾಡಿದ್ವಿ. ಅದು ಮುಗಿಸ್ಕೊಂಡು ಈವ್ನಿಂಗ್ ಟೈಮ ಶಾಪಿಂಗ್ ಮಾಡಿದರೆ ಅಂತಂತ ಬಿಜಾಪುರದಲ್ಲ ಬೈಪಾಸ್ ಹತ್ರ ಇರುವಂಥ ಟರ್ಮಿನಲ್ಗೆ ಬಂದ್ವಿ. ಸೊ ಅಲ್ಲೊಂದಿಷ್ಟು ಚೆಕ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿದೆ. ದಿವಾಳಿ ಸ್ಪೆಷಲ್ ಅಂತ ಹೇಳಿ ಒಂದಿಷ್ಟು ಕಲೆಕ್ಷನ್ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಇದು ಯೂಶ್ವಲಿ ನಮಗೆ ಹೋಲ್ಸೇಲ್ ರೇಟಲ್ಲಿಗೂ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಮನೆಗೆ ತುಂಬ ಹತ್ತಿರವಾಗಿರೋದರಿಂದ ನೋಡ್ಕೊಂಡು ಹೋಗೋಣ ಹೇಗಿದೆ ಎಲ್ಲ ವಸ್ತು. ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ತೊಗೊಳ್ಳೋಣ, ಇಲ್ಲಾಂದ್ರೆ ಮತ್ತು ಬೇರೆ ಶಾಪಿಗೆ ಹೋದ್ರೆ ಆಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಇಷ್ಟ ಆಯಿತು ನನ್ನ ಮಗಳಿಗೆ ಮತ್ತು ನನ್ನ ಸೊಸೆಗೆ, ನನ್ನ ಅಣ್ಣನ ಮಗಳಿಗೆ ಇಲ್ಲೇ ತೊಗೊಂಡ್ವಿ. ಬಟ್ ಹುಡುಗರದು ಅಷ್ಟು ಸರಿಯಾಗಿ ಅನ್ನಿಸಲಿಲ್ಲ. ಲಾಸ್ಟ್ ಇಯರ್ ನನ್ನ ಹಳೆಯಂದು ಬರ್ಡೇ ಟೈಮ್ದಾಗ ಬಂದಿದ್ವಿ, ಆ ಟೈಮ್ ತೊಗೊಂಡಿದ್ದಂಥ ಸೇಮ್ ಪ್ಯಾಟರ್ನೇ ಇತ್ತು. ಸೊ ನಮಗೆ ಇಷ್ಟ ಆಗಲಿಲ್ಲ, ಬೇರೆ ಕಡೆ ಹೋಗಿ ಮತ್ತೆ ಚೆಕ್ ಮಾಡಿ ನೋಡೋಣ ಅಂತ ಮತ್ತೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಶಾಪಿಂಗ್ ಮಾಡಿದೆ ಮತ್ತು ನಮ್ಮ ದಿವಾಳಿ ಸೆಲೆಬ್ರೇಷನ್ ಹೇಗಿತ್ತಂತ ತೋರಿಸ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.